ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಹಲವು ಪದವಿಗಳ ಜೊತೆ ಕಾನೂನು ಪದವಿಯನ್ನೂ ಪಡೆದಿದ್ದರೂ ಸಹ ಸಮಾಜದಲ್ಲಿ ತಮ್ಮನ್ನು ತಾವೇ ದೊಡ್ಡವರೆಂದು ಭಾವಿಸಿದ ಕೆಲವು ಜನ ಅಂಬೇಡ್ಕರ್ ವಿದ್ಯೆ, ಜ್ಞಾನ ಮತ್ತು ಸಾಧನೆಗಳನ್ನು ನೋಡೋ ಬದಲು ಕೇವಲ ಅವರ ಜಾತಿಯನ್ನಷ್ಟೇ ನೋಡ್ತಿದ್ರು. ಲಂಡನ್ನಿಂದ ಭಾರತಕ್ಕೆ ಮರಳಿದ ಅಂಬೇಡ್ಕರ್ ಅವರ ಮುಂದೆ ಕೇವಲ ವಕೀಲ ವೃತ್ತಿಯನ್ನು ಕಟ್ಟಿಕೊಳ್ಳುವ ಸವಾಲು ಮಾತ್ರ ಇರಲಿಲ್ಲ, ಜೊತೆಗೆ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಮೇಲು ಕೀಳು ಎಂಬ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಹೋರಾಡಬೇಕಾದ ಕಠಿಣ ಅಗ್ನಿ ಪರೀಕ್ಷೆಯೂ ಇತ್ತು. ಬ್ಯಾರಿಸ್ಟರ್ ಆಗಿ ಮುಂಬೈ ಹೈಕೋರ್ಟ್ಗೆ ಕಾಲಿಟ್ಟ ಅಂಬೇಡ್ಕರ್ ಅವರು ಎದುರಿಸಿದ ಕೆಲವು ಸವಾಲುಗಳನ್ನು ಒಂದು ಕಾಲ್ಪನಿಕ ಕಿರು ನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ನಮ್ಮ ನಾಟಕವು ಸಮಾಜದ ಯಾವುದೇ ವ್ಯಕ್ತಿ, ಸಮುದಾಯ, ಧರ್ಮ ಅಥವಾ ಯಾರದೇ ವೈಯಕ್ತಿಕ ಹಾಗೂ ಧಾರ್ಮಿಕ ಭಾವನೆಗಳನ್ನು ಅವಮಾನ ಮಾಡುವ ಉದ್ದೇಶವನ್ನು ಹೊಂದಿಲ್ಲ. ದಯವಿಟ್ಟು ಪ್ರೋತ್ಸಾಹಿಸಿ, ಸಹಕರಿಸಿ. ಏಯ್, ಅವನು ಆ ಕೀಳ್ ಜಾತಿ ಅವನಲ್ವೇನ್ರೋ? ಅವನು ಯಾಕೋ ಇಲ್ಲಿ ಬರ್ತಿದ್ದಾನೆ? ಸರ್ಜಿ, ಅವನೇನೋ ಲಂಡನ್ನಲ್ಲಿ ಓದಿ ಬ್ಯಾರಿಸ್ಟರ್ ಆಗಿದ್ದಾನೆ ಅಂತ ಎಲ್ಲ ಮಾತಾಡ್ತಾ ಇದ್ರು. ಅದು ನನ್ನ ಕಿವಿಗೂ ಬಿತ್ತು. ಅವನಾ ಬ್ಯಾರಿಸ್ಟರಾ? ಏಯ್, ನಿಲ್ಲೋ ಅಲ್ಲೇ. ನಿಮ್ಮಂತ ಕೀಳ್ ಜನ ಓದ್ ದಬಾಕಿದ್ದೀನಿ ಅಂತ ಕಪ್ಕೋಟ್ ಹಾಕೊಂಡು ಆರ್ಗ್ಯುಮೆಂಟ್ ಮಾಡಕ್ಕೆ ಕೋರ್ಟ್ಗೆ ಬಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಥೂ, ಇವ್ನು ನೋಡಿ ಕೋರ್ಟ್ ಒಳಗಡೆ ಬರೋ ಇಂಟ್ರೆಸ್ಟೇ ಹೊರಟಾಯ್ತು. ನಾನು ಒಳಗೆ ಬರಲ್ಲ, ನೀವು ಹೋಗಿ. ಹೇಯ್, ನೀನ್ಯಾಕು ಬಂದೆ? ನಿನ್ನಿಂದ ನಮ್ಮ ಸರ್ಜಿ ಮನಸ್ಸಿಗೆ ಎಷ್ಟು ಬೇಜಾರು ಮಾಡಿಕೊಂಡು ಕೋರ್ಟ್ ಒಳಗೂ ಬರದೆ ಹಾಗೆ ಹೋಗ್ತಿದ್ದಾರಲ್ಲೋ. ಕಾನೂನಿನ 2 ಪುಟ ಓದಿದ್ಯಾ ಅಂದ ಮಾತ್ರಕ್ಕೆ ಇಲ್ಲೆಲ್ಲ ಇಷ್ಟು ರಾಜಾರೋಷವಾಗಿ ಓಡಾಡ್ತಿದ್ಯಲ್ಲ, ಇದನ್ನೇನು ಲಂಡನ್ ಅನ್ಕೊಂಡ ಅಥವಾ ನೀನೇ ದೊಡ್ಡ ಬ್ಯಾರಿಸ್ಟರ್ ಅನ್ಕೊಂಡ? ನಿನ್ನಂಥವ್ರು ಕೋರ್ಟಿಗೆ ಬಂದರೆ ಕೋರ್ಟ್ ವಾತಾವರಣನೇ ಹಾಳಾಗುತ್ತೆ. ಅಂಥದ್ರಲ್ಲಿ ನೀನು ನಮ್ಮ ಸರಿ ಸಾಮಾನ್ಯವಾಗಿ ಕೂತು ವಕಾಲತ್ ಬೇರೆ ಮಾಡ್ತೀಯೇನೋ? ಇಷ್ಟು ಹೇಳ್ತಿದ್ರು ಒಳಗೆ ಬರ್ತಾನೆ ಇದೆಯಲ್ಲೋ. ನಿಲ್ಲೋ ಅಲ್ಲೇ. ಇಲ್ಲಿ ಒಬ್ರು ಬರ್ತಾರೆ, ಕುರ್ಚಿ ಖಾಲಿ ಇದೆ ಅಂತ ಕೂರಕ್ ಬಂದ್ಬಿಟ್ಟ. ಅರೆ ಬ್ಯಾರಿಸ್ಟರ್, ನೀನಂತೂ ದೊಡ್ಡ ವಿದ್ವಾನಂತೆ. ನೀನು ನಮ್ಮ ಪಕ್ಕ ಕೂರೋ ಅವಶ್ಯಕತೆ ಏನಿದೆ? ಹೋಗು ಹೊರಗೆ, ಎಲ್ಲಾದ್ರೂ ಮೂಲೆಯಲ್ಲಿ ಜಾಗ ಇದ್ರೆ ಕೂರೋಗು. ನೀವು ಸರಿಯಾಗಿ ಹೇಳಿದ್ರಿ. ನೀವು ಇಲ್ಲೇ ಕುಳಿತುಕೊಳ್ಳಿ, ನಾನು ನನ್ನ ಜಾಗ ಹುಡುಕೋತೀನಿ. ಇದೇ ಮುಂಬೈ ನಗರದಲ್ಲಿ ತಾರಾಚಂದ್ ಸೇಟು ಎನ್ನುವ ಒಬ್ಬ ಶ್ರೀಮಂತ ವ್ಯಾಪಾರಿ ವಾಸವಾಗಿದ್ದ. ನಗರದಲ್ಲಿ ನಡೆದಿದ್ದಂತಹ ಒಂದು ಗಂಭೀರ ಹತ್ಯೆಯ ಪ್ರಕರಣದಲ್ಲಿ ಈತನ ಮಗನನ್ನು ಅಪರಾಧಿಯನ್ನಾಗಿ ಬಂಧಿಸಲಾಗಿತ್ತು. ಈ ಪ್ರಕರಣದಲ್ಲಿನ ಎಲ್ಲ ಸಾಕ್ಷಿ ಆಧಾರಗಳು ಆ ಸೇಟು ಮಗನ ವಿರುದ್ಧವೇ ಇದ್ವು. ಕೇಳಿದವ್ರಿಗೂ ನೋಡಿದವ್ರಿಗೂ ಆತನೇ ಅಪರಾಧಿ ಅನ್ನೋ ಭಾವನೆ ಮೂಡ್ತಿತ್ತು. ಯಾವ ದೃಷ್ಟಿಯಿಂದ ನೋಡಿದರೂ ಶಿಕ್ಷೆಯಿಂದ ಹೊರಬರುವ ಯಾವುದೇ ಮಾರ್ಗಗಳಿರಲಿಲ್ಲ. ಈ ಪ್ರಕರಣವು ನ್ಯಾಯಾಲಯದಲ್ಲಿ ಅಂತಿಮ ಹಂತದಲ್ಲಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಬಹುದು ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು. ಈ ವಿಷಯ ತಾರಾಚಂದ್ ಸೇಠ್ ಕಿವಿಗೂ ಬಿದ್ದಿತ್ತು. ಇರುವ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳಲು ಹತಾಶನಾಗಿ ಅಲೆದಾಡ್ತಿದ್ದ. ದೊಡ್ಡ ದೊಡ್ಡ ವಕೀಲರ ಮನೆ ಮುಂದೆ ಕಾದು ಕುಳಿತಿದ್ದ. ಕಾನೂನು ತಜ್ಞರ ಕೈ ಮುಗಿಯುತ್ತಿದ್ದ. ಮುಂದೆ ಸರ್ಜಿ, ದಯವಿಟ್ಟು ನನ್ನ ಮಗನ್ನ ಉಳಿಸಿಕೊಡಿ. ಏ ಸೇಟು, ಎಷ್ಟು ಸಲ ಹೇಳೋದು ನಿನಗೆ? ಈ ಕೇಸ್ನಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ಈ ಕೇಸ್ನ ತಗೊಂಡು ನನ್ನ ಹೆಸರು ನಾನೇ ಹಾಳು ಮಾಡ್ಕೊಳ್ಳ. ಈ ಸಿಟಿಲಿ ನನಗೆ ಎಷ್ಟು ದೊಡ್ಡ ನೇಮ್ ಇದೆ ಅಂತ ಗೊತ್ತಾ ನಿನಗೆ? ಅದನ್ನ ಕೆಡಿಸ್ಬೇಕು ಅಂದ್ಕೊಂಡಿದ್ಯಾ? ಹೋಗು, ಈ ಕೇಸ್ನ ಏನು ಕೆಲಸ ಇಲ್ಲದೆ ಖಾಲಿ ಕೂತಿರ್ತಾರಲ್ಲ ಅಂಥವ್ರಿಗೆ ಹೋಗ್ಕೊಡು. ಸರ್, ನೀವಾದರೂ ಈ ಫೈಲ್ನ ಒಂದ್ಸಲ ನೋಡಿ. ನೋಡ್ ಸೇಟು, ನಿನ್ನ ಮಗನಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಇಡೀ ಊರಿಗೆ ಗೊತ್ತು. ಅಂಥದ್ರಲ್ಲಿ ಅವನು ಹೇಗೆ ಬಚಾವಾಗ್ತಾನೆ? ಹೋಗು, ಆ ದೇವರೇ ಬಂದರೂ ನಿನ್ನ ಮಗ ಉಳಿಯಲ್ಲ. ಸರ್, ನೀವು ಎಷ್ಟಾದರೂ ಫೀಸ್ ಕೇಳಿ, ಕಾರು ಬಂಗ್ಲೆ ಏನು ಬೇಕೋ ಕೇಳಿ, ಎಲ್ಲ ಕೊಡ್ತೀನಿ. ದಯವಿಟ್ಟು ಇರೋ ಒಬ್ಬ ಮಗನ್ನ ಉಳಿಸಿಕೊಡಿ. ಅರೆ ಸೇಟು,
ಎಷ್ಟು ಅಂತ ಹೇಳೋದು ನಿಂಗೆ? ಯಾಕೆ ಅಲ್ದು ಸುಸ್ತಾಗ್ತಾ ಇದೀಯಾ? ನೋಡು ಗಟ್ಮುಟ್ಟಾಗೆ ಇದ್ದೀಯಾ. ಈ ಮಗನ್ನ ಮರೆತು ವಂಶ ಬೆಳೆಸೋದ್ರ ಬಗ್ಗೆ ಗಮನ ಕೊಡೋಗು. ಹೇ ಸೇಟು, ಬಾಯಿಲಿ. ನಿನ್ ಕಷ್ಟನ ನನ್ನಿಂದ ನೋಡಕ್ಕಾಗ್ತಿಲ್ಲ. ನಿನ್ ಮಗನ್ನ ಈ ಕೇಸಿಂದ ಒಬ್ಬ ಮಾತ್ರ ಕಾಪಾಡ್ಬೋದು. ಯಾರಿಂದ? ಯಾರು ಸರ್ ಅವರು? ನೋಡು, ಅಲ್ಲಿ ಕುಳ್ತಿದಾನಲ್ಲ ಆ ಕೀಳ್ ಜಾತಿ ಬ್ಯಾರಿಸ್ಟರು, ಅವನಿಂದ ಮಾತ್ರ ನಿನ್ ಮಗನ್ ಕೇಸ್ ಆಡೋಕ್ ಸಾಧ್ಯ. ಹೋಗಿ ಕೇಳು. ಹೇಗೂ ಯಾವ ಕೇಸು ಇಲ್ಲದೆ ಖಾಲಿ ಕೂತಿದ್ದಾನೆ. ಅವರು ಯಾರಾದ್ರೆ ನನ್ಗೇನು? ಯಾವ ಜಾತಿಯವರಾದ್ರೆ ನನ್ಗೇನು ಸರ್? ನನ್ನ ಮಗನ್ನ ಉಳಿಸಿಕೊಟ್ರೆ ಸಾಕು. ಬ್ಯಾರಿಸ್ಟರ್ ಸರ್, ನನ್ನ ಮಗನ್ ಕಾಪಾಡಿ. ನನ್ನ ಮಗನ ನನಗೆ ಉಳಿಸಿಕೊಡಿ. ಅರೇ ಹೇಳಿ, ಮೇಲೆ ಹೇಳಿ. ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಹೇಳಿ. ಇಲ್ಲ ಬ್ಯಾರಿಸ್ಟರ್ ಸರ್, ನೀವು ನನ್ನ ಮಗನ್ನ ಕಾಪಾಡ್ತೀನಿ ಅಂತ ಹೇಳೋವರೆಗೂ ನಾನು ಹೇಳಲ್ಲ. ಆಯ್ತಾಯ್ತು, ಅದೇನಾಗಿದೆ ನೋಡೋಣ. ಮೊದಲು ಮೇಲೆ ಹೇಳಿ. ಬ್ಯಾರಿಸ್ಟರ್ ಸರ್, ನನ್ನ ಹೆಸರು ತಾರಾಚಂದ್ ಸೇಠ್. ನನಗಿರೋ ಒಬ್ಬನೇ ಮಗನ್ನ ಸುಳ್ಳು ಕೇಸಲ್ಲಿ ಅಪರಾಧಿಯನ್ನಾಗಿ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಒಬ್ಬ ತಂದೆಯಾಗಿ ಕಣ್ಮುಂದೆ ಮಗ ಸಾಯ್ದನ್ನ ನಾ ಹೇಗೆ ನೋಡಲಿ? ನನ್ನ ಮಗ ಸತ್ರೆ ಅವನ ತಾಯಿನೂ ಕೂಡ ಜೊತೆಯಲ್ಲೇ ಸಾಯ್ತಾಳೆ. ಇಬ್ಬರನ್ನೂ ಕಳೆದುಕೊಂಡು ನಾ ಏಕೆ ಬದುಕಲಿ? ಯಾರಿಗೋಸ್ಕರ ಬದುಕಲಿ? ದಯವಿಟ್ಟು ಈ ಕೇಸ್ನ ತಗೊಂಡು ನನ್ನ ಮಗನ್ನ ಕಾಪಾಡಿ. ಸೇಠ್ಜಿ, ಈ ಕೇಸ್ ಫೈಲ್ನ ಯಾರಾದರೂ ಅನುಭವಿ ವಕೀಲರಿಗೆ ಕೊಡೋದಲ್ವಾ? ಈ ನಗರದಲ್ಲಿರೋ ದೊಡ್ಡ ದೊಡ್ಡ ಅನುಭವಿ ವಕೀಲರನ್ನೆಲ್ಲ ಕೇಳ್ಕೊಂಡೆ, ಆದರೆ ಯಾರೂ ಕೂಡ ಈ ಕೇಸ್ ತಗೊಳ್ಳೋದಿಲ್ಲ ಅಂತಿದ್ದಾರೆ ಬ್ಯಾರಿಸ್ಟರ್ ಸರ್. ಅಂತಹ ಅನುಭವಿ ವಕೀಲರೇ ಆಗಲ್ಲ ಅಂದ ಮೇಲೆ ಸಾಧಾರಣ ವಕೀಲ ನಾನೇನು ಮಾಡಬಲ್ಲೆ ಸೇಠ್ಜಿ? ಹಾಗನ್ಬೇಡಿ ಬ್ಯಾರಿಸ್ಟರ್ ಸರ್. ಈಗ ನೀವೇ ನನ್ನ ಕೊನೆ ಭರವಸೆ. ದುಡ್ಡು ಕಾಸಿಗೆ ನನ್ನ ಹತ್ರ ಬರ ಇಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಕೇಳಿ. ಇರೋ ಒಬ್ಬ ಮಗನ್ನ ಉಳಿಸಿಕೊಡಿ ಸಾಕು. ಸರಿ ಸೇಠ್ಜಿ, ನಾನು ಈ ಕೇಸ್ನ ತಗೋತೀನಿ. ಬದಲಿಗೆ ನನಗೆ ಯಾವುದೇ ಫೀಸ್ ಅಥವಾ ಹಣವಾಗಲಿ ಬೇಡ. ನಾನು ಈ ಕೇಸನ್ನು ಕೇವಲ ಮಾನವೀಯತೆಗಾಗಿ ಮಾತ್ರ ತೆಗೆದುಕೊಳ್ತೇನೆ. ನಿಮ್ಮ ಈ ಋಣನ ನಾನು ಸಾಯೋವರೆಗೂ ಮರೆಯುವುದಿಲ್ಲ. ದೇವರು ನಿಮ್ಮನ್ನು ಕಾಪಾಡಲಿ. ಅಂದಾಗೆ ನಿಮ್ಮ ಹೆಸರೇನು ಬ್ಯಾರಿಸ್ಟರ್ ಸರ್? ಅಂಬೇಡ್ಕರ್, ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಒಂದೆಡೆ ತಾರಾಚಂದ್ ಸೇಠ್ನ ಕಷ್ಟಕ್ಕೆ ಮರುಗಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಈ ಪ್ರಕರಣವನ್ನು ಕೈಗೆತ್ತಿಕೊಂಡ್ರು. ಮತ್ತೊಂದೆಡೆ ಅದೇ ಕೋರ್ಟ್ನ ಹಲವಾರು ವಕೀಲರು ಅಂಬೇಡ್ಕರ್ ಅವರನ್ನು ತುಳಿಯಲು, ಈ ಕೇಸ್ ಮುಖಾಂತರ ಅವರನ್ನು ಅವಮಾನ ಮಾಡಲು ಒಂದಾಗಿದ್ದರು. ಅಂಬೇಡ್ಕರ್ ಅವರ ಸೋಲನ್ನು ಕಣ್ತುಂಬಿಕೊಳ್ಳಲು ಆಸೆಯಿಂದ ಕಾದು ಕುಳಿತಿದ್ರು. ಸರ್ಜಿ ವಿಷಯ ಕೇಳಿದ್ರಾ? ಯಾಕ್ರೋ, ಏನಾಯ್ತು? ಏನು ವಿಷಯ? ನಮ್ಮ ಕೋರ್ಟಲ್ಲಿರೋ ವಕೀಲರೆಲ್ಲ ಆಗಲ್ಲ ಅಂತ ಕೈ ಬಿಟ್ಟಿದ್ದ ಆ ಸೇಟು ಮಗನ ಕೇಸ್ನ ಆತ ತಗೊಂಡಿದ್ದಾನೆ. ಯಾರೋ ಅವನು? ಹೋಗಿ ಆ ಕೇಸ್ ತಗೊಂಡಿರೋನು ಯಾರ ಕೆಲ್ಸಕ್ಕೆ ಬಾರ್ದವನೇ ಇರಬೇಕು. ಅವನೇ ಸರ್ಜಿ, ಆ ಹೊಸ್ದಾಗಿ ಬಂದಿರೋ ಬ್ಯಾರಿಸ್ಟರು ಅಂಬೇಡ್ಕರ. ಅವನ ಯೋಗ್ಯತೆಗೆ ಸರಿಯಾಗಿರೋ ಕೇಸ್ನೇ ತಗೊಂಡಿದ್ದಾನೆ. ಅವನಿನ್ನೂ ಅಂಬೆಗಾಲಿಡ್ತಿರೋ ಕುನ್ನಿ. ಅವನೇನು ಮಾಡಬಲ್ಲ? ಅಪ್ಪಿ ತಪ್ಪಿ ಶಿಕ್ಷೆ ಏನಾದರೂ ಕಡಿಮೆ ಮಾಡಿಸ್ಬಿಟ್ರೆ ಅಂತ. ಶಿಕ್ಷೆ ಕಮ್ಮಿ ಮಾಡಿಸೋದಾ ಅವನ? ಏನಿದೆ ಅವನ ಹತ್ರ? ಏ ಪಬ್ಲಿಕ್ ಪ್ರಾಸಿಕ್ಯೂಟರ್, ಬಾಯಿಲಿ. ಈ ಕೇಸ್ನಲ್ಲಿ ಕಾನೂನು ಯಾವುದೇ ಸೆಕ್ಷನ್ ಹಾಕಿದ್ರು ಆ ಸೇಟು ಮಗ ಮಾತ್ರ ಗಲ್ ಶಿಕ್ಷೆಯಿಂದ ಬಚಾವಾಗಬಾರ್ದು. ಅದಕ್ಕೇನೇನು ಬೇಕು ಎಲ್ಲ ಸಿದ್ಧತೆ ಮಾಡ್ಕೋ. ಕೇಸ್ ತಗೋತಾನ ಕೇಸು. ಈ ಕೇಸಲ್ಲಿ ಏನು ದಬ್ಬಾಗ್ತಾನೆ ಅಂತ ನಾನು ನೋಡ್ತೀನಿ. ಎಲ್ಲ ಸಿದ್ಧ ಇದೆ ಸರ್ಜಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಆ ಅಂಬೇಡ್ಕರ್ ಕಾನೂನಿನ ಯಾವುದೇ ಪಾಯಿಂಟ್ ಹಾಕಿದ್ರು ಈ ಕೇಸ್ ಗೆಲ್ಲೋಕ್ಕಾಗಲ್ಲ. ನಾನು ಯಾಕೋ ತಲೆ ಕೆಡಿಸ್ಕೊಳ್ಳಿ? ತಲೆ ಕೆಡಿಸ್ಕೋಬೇಕಾಗಿರೋದು ಅವನು, ಆ ಅಂಬೇಡ್ಕರ್. ಈ ಕೇಸ್ನಿಂದ ಅವನಿಗಾಗೋ ಅವಮಾನಕ್ಕೆ
ಇವನ್ ಪೂರ ಕೋರ್ಟ್ ಒಳಗೆ ಕಾಲಿಡೋಕ್ಕೂ ಕೂಡ ಯೋಚಿಸ್ಬೇಕು. ಈ ಕೇಸ್ ಜೊತೆಗೆ ಅವನ ಕರಿಯರ್ನು ಮುಗಿಸ್ಬಿಡೋಣ. ಏನಂತೀರಾ? ಈ ಪ್ರಕರಣದ ಅಂತಿಮ ತೀರ್ಪಿಗಾಗಿ ದಿನಾಂಕ ನಿಗದಿಯಾಗಿತ್ತು. ಅಂದು ನ್ಯಾಯಾಲಯದ ಆವರಣದಲ್ಲಿ ಒಂದು ವಿಶಿಷ್ಟ ಕುತೂಹಲ ಮನೆ ಮಾಡಿತ್ತು. ಎಲ್ಲರ ಗಮನ ಅಂಬೇಡ್ಕರ್ ಅವರ ಮೇಲಿತ್ತು. ಅಂಬೇಡ್ಕರ್ ಇಂದು ಏನು ವಾದ ಮಂಡಿಸುತ್ತಾರೆ? ಪುಟಗಟ್ಟಲೆ ಕಾನೂನು ಅಂಶಗಳನ್ನು ಉಲ್ಲೇಖಿಸುತ್ತಾರೋ? ಇಲ್ಲಿಯವರೆಗೆ ಯಾರೂ ಪ್ರಸ್ತಾಪಿಸದ ಯಾವುದಾದರೂ ಹೊಸ ಕಾನೂನು ಸೆಕ್ಷನ್ ಕುರಿತು ಮಾತನಾಡುತ್ತಾರೋ? ಸೇಠ್ ಮಗನ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಲು ನ್ಯಾಯಾಧೀಶರಲ್ಲಿ ಮನವಿ ಮಾಡುತ್ತಾರೋ? ಹೀಗೆ ನಾನಾ ರೀತಿಯ ಊಹಾಪೋಹಗಳು ಹರಿದಾಡುತ್ತಿದ್ದವು. ಈ ಪ್ರಕರಣವನ್ನು ಕೈಬಿಟ್ಟಿದ್ದ ಕಾನೂನು ಬುದ್ಧಿಜೀವಿಗಳು, ಹೆಸರಾಂತ ಮತ್ತು ಅನುಭವಿ ವಕೀಲರೂ ಸೇರಿದಂತೆ ಎಲ್ಲರೂ ಒಂದು ನ್ಯಾಯಾಲಯದಲ್ಲಿ ಹಾಜರಿದ್ದರು. ಕೆಲವರು ಅಂಬೇಡ್ಕರ್ ಅವರ ಅಸಾಧಾರಣ ವಾದವನ್ನು ಕಣ್ತುಂಬಿಕೊಳ್ಳುವ ಆಸೆಯಿಂದ ಬಂದಿದ್ದರು ಮತ್ತು ಕೆಲವರು ಅಂಬೇಡ್ಕರ್ ಅವರ ಸೋಲು ಖಚಿತ ಎಂದು ಭಾವಿಸಿದ್ದ ಈ ಪ್ರಕರಣದಲ್ಲಿ ಅಂಬೇಡ್ಕರ್ ಅವರು ತಮ್ಮ ಸೋಲನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ನೋಡಲು ಕಾತುರರಾಗಿದ್ದರು. ಮುಂದೆ Mr. Public Prosecutor, you may proceed with your arguments. ಯುವರ್ ಆನರ್, ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಮಂಡಿಸಲಾದ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿ ಪ್ರಕರಣದ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಹೊಸ ಸಾಕ್ಷಿ ಆಧಾರಗಳಿಗೆ ಅವಕಾಶ ಕೊಡದೆ ಮತ್ತು ಆರೋಪಿಗೆ ಯಾವುದೇ ರೀತಿಯ ಕನಿಕರ ತೋರಿಸದೆ ಅತ್ಯಂತ ಕಠಿಣವಾದ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎಂದು ಈ ನ್ಯಾಯಾಲಯವನ್ನು ವಿನಂತಿಸುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. Mr. Ambedkar, the court is waiting to hear your arguments. You may proceed. Thank you, Your Honor. Your Honor, ನಾನು ಈ ಕೇಸ್ನಲ್ಲಿ ಹೊಸದಾಗಿ ಹೇಳುವುದು ಏನೂ ಇಲ್ಲ. ನನ್ನ ಬಳಿ ಈ ಕೇಸಿಗೆ ಸಂಬಂಧಪಟ್ಟ ಯಾವುದೇ ಸಾಕ್ಷಿ ಆಧಾರಗಳೂ ಇಲ್ಲ. ನೀವು ನಿಮ್ಮ ತೀರ್ಪನ್ನು ಪ್ರಕಟಿಸಬಹುದು. ದಟ್ಸ್ ಆಲ್ ಯುವರ್ ಆನರ್. ಆರ್ಡರ್, ಆರ್ಡರ್, ಆರ್ಡರ್. ಈ ಪ್ರಕರಣದಲ್ಲಿನ ಎಲ್ಲ ಸಾಕ್ಷಿ ಆಧಾರಗಳನ್ನು ಹಾಗೂ ವಾದ ಪ್ರತಿವಾದಗಳನ್ನು ಪರಿಶೀಲಿಸಿದ ನಂತರ ಈ ನ್ಯಾಯಾಲಯವು ಆರೋಪಿಯನ್ನು ದೋಷಿ ಎಂದು ಪರಿಗಣಿಸುತ್ತದೆ. ಆದ್ದರಿಂದ ಈ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುವುದು. ದಿ ಅಕ್ಯೂಟ್ ಪರ್ಸನ್ ಇಸ್ ಟು ಬಿ ಹ್ಯಾಂಗ್ಡ್. ದಿ ಕೋರ್ಟ್ ಈಸ್ ಅಜರ್ನ್ಡ್. ಯಾಕೆ ಹೀಗೆ ಮಾಡಿದ್ರಿ? ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಿ. ನೋಡಿದ್ಯಾ ಸೇಟು, ನಿನ್ ಬ್ಯಾರಿಸ್ಟರ್ನ ಏನೋ ಸಾಧಿಸ್ತಾನೆ ಅಂತ ಅವನಿಂದೇ ಹೋದೆ. ನಿನ್ ಮಗನ ಪರವಾಗಿ ಒಂದೇ ಒಂದು ಮಾತಾಡಲಿಲ್ಲ. ವಾದ ಮಾಡಿ ಶಿಕ್ಷೆ ಕಡಿಮೆ ಮಾಡಿ ಅಂತ ಕೇಳೋದರೇನೋ ಅವನಿಗಿಲ್ಲ. ಅನ್ಯಾಯವಾಗಿ ನಿನ್ನ ಮಗನ ಕಳ್ಕೊಂಡಲ್ಲ ಸೇಟು. ಅಯ್ಯೋ ಮಗನೇ, ನೀ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ನ ಮಗ ತಿರುಗಿ ಬರೋದಿಲ್ಲ. ನಿನ್ನ ಕಣ್ಣೀರಿಗೆ ತೀರ್ಪು ಬದಲಾಗಲ್ಲ, ಶಿಕ್ಷೆನೂ ತಪ್ಪೋದಿಲ್ಲ. ನಾನು ಆ ಅಂಬೇಡ್ಕರ್ನ ನಂಬಿದ್ದೆ, ಆದರೆ ಇಂದು ನನ್ನ ನಂಬಿಕೆ ಸುಳ್ಳಾಯಿತು. ನಾ ಇಟ್ಟಿದ್ದ ವಿಶ್ವಾಸಕ್ಕೆ ಮೋಸ ಆಯಿತು. ಈ ರೀತಿ ಮೋಸ ಮುಂದೆ ಯಾರಿಗೂ ಆಗಬಾರ್ದು ಅಂದರೆ ಆ ಅಂಬೇಡ್ಕರ್ಗೆ ತಕ್ಕ ಶಾಸ್ತಿ ಮಾಡಬೇಕು. ಸಮಾಜದಲ್ಲಿ ಇಂಥವ್ರು ಬದುಕೋಕೆ ಅರ್ಹತೆ ಇಲ್ಲ. ನಾಳೆ ಅಲ್ಲಿ ನಿನ್ ಮಗ ಗಲ್ಲಿಗೇರಿ ಸಾಯ್ತಾನೆ, ಅಲ್ಲೇ ಆ ಅಂಬೇಡ್ಕರ್ಗೂ ಒಂದು ಗತಿ ಕಾಣಿಸೋಣ. ಬನ್ನಿ, ನಾಳೆ ಕಥೆ ಮುಗಿಸೋಣ. ನ್ಯಾಯಾಲಯದ ಆದೇಶದಂತೆ ತಾರಾಚಂದ್ ಸೇಠ್ ಮಗನಿಗೆ ಗಲ್ಲು ಶಿಕ್ಷೆ ಜಾರಿಯಾಗಿದ್ದ ದಿನ ಬಂತು. ಜೈಲಿನ ಆವರಣದಲ್ಲಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದವು. ಅಧಿಕಾರಿಗಳು ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ದರು. ಅತ್ತ ಅಂಬೇಡ್ಕರ್ ವಿರುದ್ಧ ಕಿಡಿಕಾರುತ್ತಿದ್ದವರು
ಅವರ ಮೇಲೆ ಹಲ್ಲೆ ಮಾಡುವ ಸಂಚು ರೂಪಿಸಿದ್ದರು. ಮಗನನ್ನು ಕಳೆದುಕೊಳ್ಳುವ ನೋವಿನಲ್ಲಿ ಮುಳುಗಿದ್ದ ತಾರಾಚಂದ್ ಸೇಠ್ ಕೂಡ ಬೇರೆ ವಕೀಲರ ಮಾತು ಕೇಳಿ ಅವರೊಂದಿಗೆ ಕೈ ಜೋಡಿಸಿದ್ದ. ಅಂಬೇಡ್ಕರ್ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದ. ನಿಲ್ಲಿಸಿ, ಸಾಕು, ನಿಲ್ಲಿಸಿ. ಆ ಹಗ್ಗವನ್ನು ತೆಗೆದು ಆತನನ್ನು ಬಿಡುಗಡೆ ಮಾಡಿ. ಅಂಬೇಡ್ಕರ್, ಯಾಕೆ ನೀವು ಈ ಗಲ್ಲು ಶಿಕ್ಷೆಯನ್ನು ತಡೆಯುತ್ತಿದ್ದೀರಾ? ಜೈಲರ್ ಸಾಬ್, ಕೋರ್ಟಿನ ಈ ಅಂತಿಮ ಆದೇಶದಲ್ಲಿ ದಿ ಅಕ್ಯೂಸ್ಡ್ ಪರ್ಸನ್ ಈಸ್ ಟು ಬಿ ಹ್ಯಾಂಗ್ಡ್, ಅಂದರೆ ಆರೋಪಿ ವ್ಯಕ್ತಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಿದೆ. ನೀವು ಈಗಾಗಲೇ ನನ್ನ ಕ್ಲೈಂಟ್ಗೆ ಗಲ್ಲು ಶಿಕ್ಷೆ ಜಾರಿಗೊಳಿಸಿದ್ದೀರಿ. ಆದ್ದರಿಂದ ಆ ಹಗ್ಗವನ್ನು ತೆಗೆದು ಆತನನ್ನು ಬಿಡುಗಡೆ ಮಾಡಿ. ಅಂಬೇಡ್ಕರ್, ಏನ್ ಹೇಳುತ್ತಿದ್ದೀರಾ ನೀವು? ಗಲ್ಲು ಶಿಕ್ಷೆ ಇನ್ನೂ ಪೂರ್ಣವಾಗಿಲ್ಲ. ಜೈಲರ್ ಸಾಬ್, ಯಾವ ವ್ಯಕ್ತಿಯ ಮುಖವನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಿ ಕುತ್ತಿಗೆಗೆ ನೇಣು ಹಗ್ಗವನ್ನು ಹಾಕಲಾಗುತ್ತೋ ಆ ಕ್ಷಣದಿಂದಲೇ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಪ್ರಕ್ರಿಯೆ ಜಾರಿಯಾಗುತ್ತೆ. ಆದರೆ ಗಮನಿಸಿ, ಈ ಶಿಕ್ಷೆಯಲ್ಲಿ ನೀವು ನನ್ನ ಕ್ಲೈಂಟ್ ಜೀವ ತೆಗೆಯಲು ಸಾಧ್ಯವಿಲ್ಲ. ಏಕೆಂದರೆ ಈ ಆದೇಶದಲ್ಲಿ ದಿ ಅಕ್ಯೂಸ್ಡ್ ಪರ್ಸನ್ ಈಸ್ ಟು ಬಿ ಹ್ಯಾಂಗ್ಡ್ ಟಿಲ್ ಡೆತ್, ಅಂದರೆ ಜೀವ ಹೋಗುವವರೆಗೆ ಗಲ್ಲು ಶಿಕ್ಷೆ ಎಂಬ ಪದಪ್ರಯೋಗವನ್ನು ಮಾನ್ಯ ನ್ಯಾಯಾಧೀಶರು ಎಲ್ಲಿಯೂ ಬಳಸಿಲ್ಲ. ನ್ಯಾಯಾಧೀಶರು ಬರೆದಿರುವ ಆದೇಶವನ್ನು ನೀವು ಜಾರಿಗೊಳಿಸಬಹುದು, ಆದರೆ ಅದರ ಆಚೆ ಹೋಗಿ ಹೊಸ ಅರ್ಥ ಕಲ್ಪಿಸಿಕೊಳ್ಳೋ ಅಧಿಕಾರ ನಿಮಗಿಲ್ಲ. ಇದನ್ನು ಮೀರಿ ನೀವು ನನ್ನ ಕ್ಲೈಂಟ್ ಜೀವ ತೆಗೆಯಲು ಮುಂದಾಗಿದ್ದೇ ಆದರೆ ಅದು ನ್ಯಾಯಾಲಯದ ಆದೇಶದ ಉಲ್ಲಂಘನೆಯಾಗುತ್ತದೆ. ಆದ್ದರಿಂದ ಈ ಕ್ಷಣವೇ ಆ ಹಗ್ಗವನ್ನು ತೆಗೆದು ಆತನನ್ನು ಬಿಡುಗಡೆ ಮಾಡಿ. ಅಂಬೇಡ್ಕರ್ ಅವರ ಈ ತರ್ಕಬದ್ಧ ವಾದಕ್ಕೆ ಅಲ್ಲಿದ್ದ ಎಲ್ಲರೂ ದಿಗ್ಭ್ರಮೆಗೊಂಡರು. ಚಿಕ್ಕ ಚಿಕ್ಕ ಸಂಗತಿಗಳನ್ನು ಅವರು ಎಷ್ಟು ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಪರಿಗಣಿಸಿದ್ದರು ಎಂಬುದಕ್ಕೆ ಈ ಪ್ರಸಂಗ ಸಾಕ್ಷಿಯಾಯಿತು. ಕಾನೂನಿನ ಆದೇಶಗಳಲ್ಲಿ ಪ್ರತಿಯೊಂದು ಪದಕ್ಕೂ ತನ್ನದೇ ಆದ ಮಹತ್ವವಿರುತ್ತದೆ. ಒಂದು ಪದ, ಒಂದು ಅಕ್ಷರ, ಒಂದು ವಿರಾಮ ಚಿಹ್ನೆಯೂ ಸಹ ಇಡೀ ವಾಕ್ಯದ ಅರ್ಥವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಈ ಘಟನೆಯು ಕಾನೂನಿನ ಭಾಷೆಯಲ್ಲಿ ಪದಗಳ ನಿಖರತೆಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿತ್ತು. ಅಂಬೇಡ್ಕರ್ ಅವರ ಅತ್ಯದ್ಭುತ ತರ್ಕಶಕ್ತಿ ಮತ್ತು ಕಾನೂನು ಪಾಂಡಿತ್ಯದ ಮುಂದೆ ಅಲ್ಲಿದ್ದ ಎಲ್ಲರೂ ಮೂಕ ವಿಸ್ಮಿತರಾಗಿದ್ದರು. ಆ ದಿನ ಮತ್ತೊಂದು ಸತ್ಯವೂ ಸಾಬೀತಾಯಿತು. ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಆತನ ಜಾತಿ ನಿರ್ಧರಿಸುವುದಿಲ್ಲ, ಅವನ ಜ್ಞಾನ, ಚಿಂತನೆ ಮತ್ತು ಸಾಧನೆಗಳು ನಿರ್ಧರಿಸುತ್ತವೆ ಎಂದು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ